ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾವು ಇವತ್ತು ಕೇಲಿಯ ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪದಲ್ಲಿ ಬಂದೇವಿ. ಇಲ್ಲಿ ಏನು ಒಂದು ವಿಶೇಷಪ್ಪ ಅಂತಂದ್ರೆ ಇಲ್ಲಿ ಎಲ್ಲ ಒಂದು ಮಾಡಲ್ ನಿಮ್ಗೆ ನೋಡೋಕೆ ಬೆಳೆಗಳು ಸಿಗ್ತವೆ. ಆಮೇಲೆ ಮಾಡಲ್ ಆಗಿ ಇಲ್ಲಿ ಒಂದು ಸ್ವಲ್ಪ ಎಲ್ಲ ಕಂಪ್ಲೀಟ್ ಮಾಡ್ಯಾರ. ಯಾವ ಬೆಳೆ ಹೆಂಗೆ ಬೆಳಿಬೇಕು, ಯಾವ ಟೈಪ್ ಬೆಳಿಬೇಕು ಅನ್ನೋದೊಂದು ರೈತ ಮಾರ್ಗದರ್ಶನ ಭಾಳ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಅದೇ ಪ್ರಕಾರ ನಾವು ಇವತ್ತು ನಾವು ಇಲ್ಲಿ ವಿಸಿಟ್ ಕೊಟ್ಟಿದ್ದ ಕಾರಣಪ್ಪ ಅಂತಂದ್ರೆ ಇಲ್ಲಿ ವಿಶೇಷವಾಗಿ ಅಂದರೆ ಇಲ್ಲಿ ಇವರು ಬ್ಯಾಕ್ಟೀರಿಯಾ ಎಲ್ಲ ಇಲ್ಲಿ ಇದು ಮಾಡ್ತಾರೆ, ತಯಾರು ಮಾಡ್ತಾರೆ. ಬ್ಯಾಕ್ಟೀರಿಯಾ ಬಗ್ಗೆ ಏನು ಹೆಂಗೆ ಏನು ಉಪಯೋಗ ಹೋಗ್ತೈತಿ, ಬೆಳೆಗೆ ಬ್ಯಾಕ್ಟೀರಿಯಾ ಅಂದರೆ ಏನು, ಎದ್ರ ಸಂಬಂಧ ಬ್ಯಾಕ್ಟೀರಿಯಾ ಯೂಸ್ ಮಾಡ್ಬೇಕು, ನಾವು ಕಬ್ಬಿಗೆ ಆಗಲಿ ಯಾವುದೇ ಬೆಳೆಗಾಗಲಿ ಯಾವ ಬ್ಯಾಕ್ಟೀರಿಯಾ ಯೂಸ್ ಮಾಡಬೇಕು, ಹೆಂಗೆ ಮಾಡ್ಬೇಕು ಅಂತೇಳಿ ಅದನ್ನೆಲ್ಲ ಸಂಪೂರ್ಣವಾಗಿ ನಮಗೊಂದು ತಿಳ್ಕೋ ಸಂಬಂಧ ನಾವಿಲ್ಲಿ ಕೇಲಿಯ ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ಬಂದೆವು. ಇವರು ಮತ್ತಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪದ ಹಿರಿಯ ವಿಜ್ಞಾನಿಗಳು ಡಾಕ್ಟರ್ ಮಂಜುನಾಥ್ ಚೌರಡ್ಡಿಯವರು ಅಂಥೇಳಿ, ಆಮೇಲೆ ಇವರು ನಮ್ಮ ಹಿರೇಮಠ ಅಂಥೇಳಿ, ಆಮೇಲೆ ಅವರೆಲ್ಲ ಸಿಬ್ಬಂದಿ ವರ್ಗದವರು. ಇಲ್ಲಿ ಒಂದು ಇದೆಲ್ಲ ಕಂಪ್ಲೀಟ್ ನಮ್ಗೆ ಕೇಳ್ಕೊಂಡು ಅದು ರೈತರು ಇದನ್ನು ಹೆಂಗೆ ಉಪಯೋಗ ಮಾಡಬೇಕು, ಯಾಕೆ ಉಪಯೋಗ ಮಾಡಬೇಕು. ಈಗ ನೋಡಿರಿ ಕಬ್ಬು ಕಡಿಯತ್ತಾರೆ. ಈಗ ನಾವಂತೂ 99 ಅಲ್ಲ 100% ರೌಂದಿ ಸುಡಬೇಡ್ರಂತೆ ನಾವು ಎಲ್ಲರಿಗೂ ಹೇಳತ್ತೇವೆ. ಆದ್ರೆ ನಮ್ಮ ಗ್ರೂಪ್ನಾಗ ಆಲ್ಮೋಸ್ಟ್ 60 to 70% ಜನ, ಆಲ್ಮೋಸ್ಟ್ 70%ಕಿಂತ ಜಾಸ್ತಿ ರೌಂದಿ ಸುಡಲ್ದ ಅದನ್ನೆಲ್ಲ ಮಲ್ಚಿಂಗ್ ಮಾಡಿ ಅದನ್ನೆಲ್ಲ ಅಲ್ಲೇ ಒಳಗೆ ಹಾಕಿ ಅದನ್ನ ಹೆಂಗೆ ನಾವು ರೌಂದಿ ನಿರ್ವಹಣೆ ಮಾಡಬೇಕು, ರೌಂದಿ ಹೆಂಗೆ ಕಳಿಸ್ಬೇಕು, ಅದನ್ನ ಹೆಂಗೆ ಗೊಬ್ಬರ ತಯಾರು ಮಾಡಬೇಕು, ಅದ್ರ ಬಗ್ಗೆ ನಾವು ಇದೆಲ್ಲ ಸಂಪೂರ್ಣ ಹೇಳ್ತಾರೆ. ನಮಸ್ಕಾರ ಚೌರಡ್ಡಿ ಸರ್ ಅವರೇ. ನಮಸ್ಕಾರ. ಮೊದಲಿಗೆ ಎಲ್ಲರಿಗೂ ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪಗೆ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಕೋರುತ್ತಾ, ಇವತ್ತಿನ ದಿನ ನಾವು ಏನಪ್ಪ ಅಂತಂದರೆ ಮುಖ್ಯವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬಿನ ಪ್ರದೇಶ ಜಾಸ್ತಿ ಐತಿ. ಅದಕ್ಕೆ ಆ ಪ್ರದೇಶ ಜಾಸ್ತಿ ಇರೋಗೋಸ್ಕರ ಕಬ್ಬಿನ ಬೆಳೆಯಲ್ಲಿ ಬರ್ತಕ್ಕಂಥ ಎಲ್ಲ ಜೈವಿಕ ಗೊಬ್ಬರಗಳನ್ನು ಅಥವಾ ಜೈವಿಕ ಪೀಡನಾಶಕಗಳನ್ನು ನಾವು ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ, ನೀವು ಬೆಳಗಾವದಿಂದ ಬಾಲ್ಕೋಟ್ ರೋಡ್ ಅಂತ ಅನ್ಬೋದು, ಅಥವಾ ಬೆಳಗಾವದಿಂದ ನೇಸರಿಗೆ ರೋಡಿಗೆ, ನೇಸರಿಗಿಂದ ಈ ಕಡೆ ಬೆಳಗಾವಿ ಕಡೆ ವಿಚಾರ ಮಾಡಿದಾಗ 3 ಕಿಲೋಮೀಟ್ರ್ ಮ್ಯಾಗ ಗುಡ್ಡದ ಮ್ಯಾಗ ಕಾಣೈತಿ ನಿಮ್ಗೆ ICAR ನಮ್ಮ KLE ಸಂಸ್ಥೆ ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ. ನಮ್ಮ KLE ಸಂಸ್ಥೆಯ ಕಾರ್ಯಾಧ್ಯಕ್ಷರು ನಿಮಗೆಲ್ಲ ಪರಿಚಯ ಐತಿ, ಡಾಕ್ಟರ್ ಪ್ರಭಾಕರ್ ಕೋರೆ ಅವರು. ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪದ ಅಧ್ಯಕ್ಷರು ಶ್ರೀ ಬಸವರಾಜ್ ಆರ್ ಪಾಟೀಲ್ ಅಂತೇಳಿ. ಅಂದ್ರೆ ಈ ನಮ್ಮ ಭಾಗದಾಗ ಏನು ಎಷ್ಟು ಬೆಳೆಗಳದಲ್ಲ, ಒಂದು 12 ಮುಖ್ಯ ಬೆಳೆದಾವೆ, ಅದರಲ್ಲೂ ಕಬ್ಬು ಒಂದು. ಈ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಬೆಳೆಗಳಿಗೆ ಸಾವಯವ ಗೊಬ್ಬರಗಳನ್ನು ನೀವು ಉತ್ಪಾದನೆ ಮಾಡಬೇಕಂತೇಳಿ ನಮಗೆ ಮಾರ್ಗದರ್ಶನ ನೀಡಿದರು. ಅದರ ಆ ಮಾರ್ಗದರ್ಶನದ ಜೊತೆಗೆ ಸವಲತ್ತುಗಳನ್ನು ಕೂಡ ಈ ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪದಲ್ಲಿ ನಮಗೆ KLE ಸಂಸ್ಥೆಯಿಂದ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ತಮಗೆಲ್ಲ ಗೊತ್ತಿದೆ, ಈ ಕಬ್ಬಿನ ಬೆಳೆಯಲ್ಲಿ ಗೊಣ್ಣೆ ಹುಳುವಿನ ಸಮಸ್ಯೆ ಅಥವಾ ಗೊಣ್ಣೆ ಹುಳುವಿನ ಬಾಧೆ ಭಾಳ ಸಾಕಷ್ಟಿದೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯ ಅಕ್ಕಪಕ್ಕ ನಾವು ವಿಚಾರ ಮಾಡಿದಾಗ ಪ್ರತಿ ವರ್ಷ ಯಾವ ವರ್ಷ ಮಳೆ ಪ್ರಮಾಣ ಕಡಿಮೆ ಇರುತ್ತೆ ಆ ವರ್ಷ ಕನಿಷ್ಠ ಅಂದ್ರೂ 20% ಇಳುವರಿ ಕಡಿಮೆ ಆಕೈತಿ. ಉದಾಹರಣೆಗೆ ಹೇಳ್ಬೇಕಾಯ್ತಂದ್ರೆ 80 ಟನ್ ಬೆಳೀತಕ್ಕಂಥ ರೈತರು 65 ಹಿಂಗೆ ಬೆಳೀತಾರೆ, 50 ಬೆಳೀತವರು 30 ಈ ರೀತಿ ಬೆಳೀತಿರ್ತಾರೆ, 100 ಬೆಳೆಯವರು 80 ಈ ರೀತಿ ಪ್ರತಿ ವರ್ಷವೂ 20% ನಮ್ಮ ಸಕ್ಕರೆ ಕಾರ್ಖಾನೆ ಹೋಗ್ತಕ್ಕಂಥ ಕಬ್ಬಿನ ಪ್ರಮಾಣ ಕೂಡ ಕಡಿಮೆ ಆಗ್ತಾಯಿದೆ. ಅದರಲ್ಲಿ ಮುಖ್ಯವಾಗಿ ಈಗ ಎಲ್ಲ ಕಟಾವು ಹಂತದಲ್ಲಿ ಇರ್ತೀವಿ. ಕಟಾವು ಹಂತದಾಗ ಗೊಣ್ಣೆ ಹುಳ ಈಗ ನಿಮ್ಗೆ ಸುಪ್ತಾವಸ್ಥೆ ಒಳಗಿರುತ್ತೆ, ಅಂದ್ರೆ ದುಂಬಿ ಕೊಮ್ಮದೊಳಗಿರ್ತೈತಿ. ಅದಕ್ಕೆ ನೀವು ಇನ್ನೇನು ಫೆಬ್ರವರಿ ಪ್ರಾರಂಭ ಆಯಿತು, ಇನ್ನು ಇವತ್ತಿಂದ ನಮಗೇನಂತಂದ್ರೆ ಈ ನಮ್ಮ ವಾತಾವರಣದಲ್ಲಿ ಟೆಂಪ್ರೇಚರ್ ಹೆಚ್ಚಾಕೊಂತ ಹೋಗ್ತೈತಿ. ಫೆಬ್ರವರಿ ಕೊನೆ ವಾರದಲ್ಲಿ 24-25 ತಾರೀಕು ಪ್ರಾರಂಭ ಆದಮೇಲೆ ಉಷ್ಣಾಂಶ 35 ಡಿಗ್ರಿ ಬತ್ತಪ್ಪ ಅಂತಂದ್ರೆ ನಮ್ಮ ಗೊಣ್ಣೆ ಹುಳ ಭೂಮಿಯಿಂದ ಬರ್ಲಿಕ್ಕೆ ಪ್ರಾರಂಭ ಆಕಾವ. ಈಗ ಇನ್ನೊಂದು ನಮ್ಗೆ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಏನು ನಮಗೆ ಅವಶ್ಯಕತೆ ಐತಂದ್ರೆ, ಈಗ ಎಲ್ಲರೂ ಕಬ್ಬು ಕಡಿದಿರಿ, ರೌದಿ ಎಲ್ಲ ಅಲ್ಲೇ ಬಿಡಬೇಕು. ಮೊದಲು ರೌದಿ ಬೆಂಕಿ ಹಚ್ಬಿಡ್ರಿ, ರೌದಿ ಅಲ್ಲೇ ಬಿಡ್ತಿರಲಿಲ್ಲ, ರೌದಿ ಸಾವಕಾಶವಾಗಿ ಕಳ್ಕೊತ ಹೋಗ್ತಾ ಇರ್ತೈತಿ. ಅದು ಹೈ ನೀರು ಇರ್ಬೋದು, ಡ್ರಿಪ್ ಮುಖಾಂತರ ಅದನ್ನು ಮ್ಯಾಗ ಇಟ್ಕೊಂಡು ಕಳಿಸ್ತಾ ಇರ್ತಾರೆ. ಅದರಲ್ಲಿ ಏನಾಕೈತಿ, ಹೆಂಗೆ ರೌದಿ ನಮಗೆ ಕಳೀತಿಲ್ಲ, ಆ ಕಳೀತಕ್ಕಂಥ ವಸ್ತು ಮೇಲೆ ನಾವು ಮೆಟಾರೈಜಿಯಮನ್ನು ಅಲ್ಲೇನೋ ನಾವು ಮಲ್ಟಿಪ್ಲೈ ಮಾಡೋದು. ಉದಾಹರಣೆಗಾಗಿ ನಾವು ಯಾವ ರೀತಿ ಹೇಳ್ತೀವಿ ಅಂತಂದ್ರೆ, ಒಂದು ಎಕರೆಗೆ 5 kg ಮೆಟಾರೈಜಿಯಮ್ ಜೈವಿಕ ಪೀಡನಾಶಕ, ಇದೊಂದು ಫಂಗಸ್ ಇದು ಏನು ಮಾಡ್ತೈತೆ ಅಂದರೆ, ನಾವು ಇಂಗ್ಲೀಷ್ ಒಳಗೆ ಗ್ರೀನ್ ಮಸ್ಕಾರ್ಡಿನ್ ಅಂತೇಳಿ ಒಂದು ರೋಗ ಬರ್ತೈತಿ ಇದು ಗೊಣ್ಣೆ ಹುಳದ ಮೇಲೆ. ಇದನ್ನು 1 ಎಕರೆಗೆ 1 ಟನ್ ಸಂಪೂರ್ಣವಾಗಿ ಕಳಿತಂಥ ತಿಪ್ಪಿ ಗೊಬ್ಬರ ಅಥವಾ 1/2 ಟನ್ ಎರೆಹುಳು ಗೊಬ್ಬರ ತೊಗೊಂಡು ಅದನ್ನು ತೆಳ್ಳಗೆ ಹರಡಿ ಇದನ್ನು ಪೌಡ್ರ್ ಒಂದು ಸಿಗ್ತೈತಿ, ಅದ್ರ ಮೇಲೆ ಹಾಕಬೇಕು, ಸರಿಯಾಗಿ ಅದನ್ನು ಮಿಶ್ರಣ ಮಾಡಬೇಕು. ಕನಿಷ್ಠ ರೈತ ಬಾಂಧವರು ಏನು ಅಂತಂದ್ರೆ ಒಂದು 10 ರಿಂದ 15 ದಿವಸ ಇಡಬೇಕು. ಇಟ್ಟಾಗ ಏನಾಗುತ್ತೆ ಅಂದ್ರೆ, ಅದು ನಮ್ಮ ತಿಪ್ಪಿ ಗೊಬ್ಬರ ಇರ್ಬೋದು, ಎರೆಹುಳು ಗೊಬ್ಬರ ಪ್ರತಿ ಕಣದಲ್ಲಿನೂ ಮೆಟಾರೈಜಿಯಮ್ ಮಲ್ಟಿಪ್ಲೈ ಸಂಖ್ಯಾಭಿವೃದ್ಧಿ ಆಕೈತಿ. ಆದಮೇಲೆ ಅದನ್ನು ನೀವು
ರೌದಿ ಮೇಲೆ ರೌದಿ ಹಸಿದಾಗ ರೌದಿ ಮೇಲೆ ಹೋಗಿದ್ರೆ ಏನಾಕೈತಿ ಆ ರೌದಿ ಹೆಂಗೆ ಕಳಿತಿರತ್ಲಿ ಹಂಗೆ ಮೆಟರೈಸಮ್ ಇದು ನಿಮ್ಗೆ ಸಂಖ್ಯಾಭಿವೃದ್ಧಿ ಮಲ್ಟಿಪ್ಲೈ ಹಾಕೊಂತ ಹೋಗತಿ. ಇನ್ನೊಂದು ತಿಂಗಳೊಳಗೆ ನಿಮ್ಗೆ ದುಂಬಿಗಳಿನ್ನ ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ ಎಲ್ಲ ತಾಲೂಕೊಳಗೂ ದುಂಬಿ ಬರ್ಲಿಕ್ಕೆ ಪ್ರಾರಂಭ ಆಕೈತಿ. ಆ ಹಂತದೊಳಗೆ ಆ ದುಂಬಿ ಬರ್ಲಿಕ್ಕೆ ಪ್ರಾರಂಭ ಆಗಿ ಏನು ಮೊಟ್ಟೆ ಹಿಡ್ದೈತಿ ಮರಿ ಬರ್ತೈತಿ ನೋಡಿದ್ರೆ ಮೆಟರೈಸಮ್ ನಮ್ಮ ಸಂಪೂರ್ಣ ನಮ್ಮ ಜಮೀನಲ್ಲಿ ತಯಾರಾಗಿಬಿಡ್ತೈತಿ. ಅವಾಗ ಅದು ಬಂದು ಏನು ಮೊಟ್ಟೆ ಇಟ್ಟು ಮರಿ ಹಾಕೈತಿ, ಆ ಮರಿಯನ್ನು ಇದು ನಾಶ ಮಾಡುತ್ತೆ. ಆ ಮರಿ ಯಾವ ರೀತಿ ನಾಶ ಮಾಡ್ತೈತಿ ಅಂದ್ರೆ ನಾವೇನು ತಿಪ್ಪಿ ಗೊಬ್ಬರ ಎಳೆಯೂರು ಗೊಬ್ಬರ ಹಾಕಿರುತ್ತೆ ಅದೇನು ಆಹಾರವಾಗಿ ಸ್ವೀಕರಿಸ್ತೈತಿ ಅಥವಾ ರೌದಿ ಕಳಿತಕ್ಕಂಥ ರೌದಿಯ ಮೇಲೆ ಏನು ಡೆವಲಪ್ ಆಗಿರುತ್ತೆ ಅದು ಆಹಾರವಾಗಿ ಏನು ಸ್ವೀಕರಿಸಿರ್ತೈತಿ ಗೊಣ್ಣೆ ಹುಳ ತಕ್ಷಣ ಅದೇನಾಕೈತಿ ಒಂದು 15 ದಿವಸ ಒಳಗೆ ಅದು ಫಂಗಸ್ ಆ ಒಂದು ದೇಹದ ಶರೀರ ಮೇಲೆ ಫಂಗಸ್ ಕಾಣ್ತೈತಿ, ಒಳ್ಳೆಯದು ಅಲ್ಲೇ ಮಲ್ಟಿಪ್ಲೈ ಆಕೈತಿ. ಈ ರೀತಿಯೂ ಕೂಡ ನೀವು ಉಪಯೋಗಿಸ್ಬೋದು. ಇದ್ರ ಜೊತೆಗೆ ಈಗ ನೀವು ಜೀವಾಮೃತ ತಯಾರು ಮಾಡ್ತೀರಿ, ಪಂಚಗವ್ಯ ತಯಾರು ಮಾಡ್ತೀರಿ, ನಿಮಾಸ್ತ್ರ ತಯಾರು ಮಾಡ್ತೀರಿ, ಈ ಕೆಲವೊಂದು ಅಸ್ತ್ರಗಳು ರೈತರು ತಯಾರು ಮಾಡ್ತೀರಿ ಬ್ಯಾರಲ್ ಒಳಗೆ. ಆ ಬ್ಯಾರಲ್ ಒಳಗೂ ಉದಾಹರಣೆಯಾಗಿ ಒಂದು 5 ಲೀಟ್ರ್ ನೀರು, ಒಂದು 5 kg ಸಾವಯವ ಬೆಲ್ಲ, ಒಂದು 2 ಬುಟ್ಟಿ ಕಳೆತಂಥ ತಿಪ್ಪೆ ಗೊಬ್ಬರ ಹಾಕಿ ಇದನ್ನು 5 ಲೀಟ್ರ್ ಲಿಕ್ವಿಡು ಸಿಗುತ್ತೆ, ನಮ್ಮಲ್ಲಿ ಪೌಡ್ರು ಸಿಗುತ್ತೆ. ಇದನ್ನು ಹಾಕಿ ಒಂದು 15 ದಿನ ಇಟ್ಟು ಆಮೇಲೆ ನೀವು ನೀರು ಹಾಸಿದ ಮೇಲೆ ಇದನ್ನು ಡ್ರೆಂಚು ಮಾಡ್ಬೋದು. ಕಬ್ಬು ನಾಟಿ ಮಾಡುವಾಗೂ ಮಾಡ್ಬೋದು, ಬೋಧಿ ಇರಿಸುವಾಗೂ ಮಾಡ್ಬೋದು. ನೀವು ಆಮೇಲೆ ಸೆಣಬು ಮೊಗ್ಗು ಹೊಡಿತಿರ್ತೀರಿ, ಸೆಣಬು ಮೊಗ್ಗು ಹೊಡಿ ಮುಂದೆ ಅದನ್ನು ಮಲ್ಟಿಪ್ಲೈ ಮಾಡಿದ್ದನ್ನು ನಾವು ಗೊಬ್ಬರ ಒಕ್ಕೋತ ಹೋಗೋದು ಅಥವಾ ಲಿಕ್ವಿಡನ್ನು ಚೆಲ್ಕೋತ ಹೋಗೋದು, ಮೊಗ್ಗು ಹೊಡಿದ್ರೆ ಪಾಲಿ ತಯಾರಾಗಿಬಿಡುತ್ತೆ. ಅದಕ್ಕೆ ನಾವು ಎಲ್ಲ ರೀತಿಯ ಪ್ರಯೋಗಗಳನ್ನು ಮಾಡಿದಾಗ ಮೆಟಾರೈಸಿಯಮ್ ಜೈವಿಕ ಪೀಡನಾಶಕದಿಂದ ಮಾತ್ರ ಈ ಕಬ್ಬಿನ ಬೆಳೆಯಲ್ಲಿರ್ಬೋದು, ಬೇರೆ ಬೆಳೆಯಲ್ಲಿರ್ಬೋದು ಈ ಗೊಣ್ಣೆ ಹುಳುವಿನ ಹತೋಟಿ ಸಾಧ್ಯ ಅಂತೇಳಿ ತಮ್ಗೆ ಹೇಳಲಿಕ್ಕೆ ವ್ಯಕ್ತಪಡಿಸ್ತೀನಿ. ಅದಕ್ಕೆ ರೈತ ಬಾಂಧವರು ಎಲ್ಲರೂ ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ, ಬೈಲಹೊಂಗಲ ತಾಲೂಕು, ಬೆಳಗಾವಿ ಮತ್ತು ನೇಸರಗಿ ನಡು ಇರ್ತಕ್ಕಂಥ ಈ ಹೈವೇ ಪಕ್ಕ ಐತಿದು. ಅದಕ್ಕೆ ರೈತ ಬಾಂಧವರು ಇದನ್ನು ಬಂದು ಇದ್ರ ಪ್ರಯೋಜನ ಪಡ್ಕೋಬೇಕಂತೇಳಿ ನಾವು ವಿನಂತಿ ಮಾಡ್ಕೊತೀವಿ. ಸರ್, ಈಗ ನಾವು ಮೆಟರೈಸಮನ್ನು ಯೂಸ್ ಮಾಡಿರ್ತೀವಿ ರೀ. ಮೆಟರೈಸಮ್ ಯೂಸ್ ಮಾಡಿದ ನಂತರ ಆಮೇಲೆ ಒಂದು ಸ್ವಲ್ಪ ಒಂದು ಎಷ್ಟು ದಿವ್ಸ ಮೇಲೆ ಅಥವಾ ಕೆಮಿಕಲ್ ನಾವು ಅಪ್ಲೈ ಮಾಡ್ಬೋದು? ಒಂದು ಏನಂತಂದ್ರೆ ಈಗ ನಾವು ನಾಟಿ ಮಾಡೋ ಮುಂದೆ ಹಾಕಂತ ಹೇಳ್ತೀನಿ. ನಾಟಿ ಮಾಡೋ ಮುಂದೆ ನೀವೇನು ಮಾಡ್ತೀರಿ, ಬೇರೆ ಬೇರೆ ರಾಸಾಯನಿಕ ಗೊಬ್ಬರಗಳು ಹಾಕ್ತಿರ್ತೀರಿ. ಅವಾಗ ಅದ್ರ ಜೊತೆ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ನೀವು ಒಂದು ಪದ್ಧತಿ ಮಾಡ್ಬೋದು, ಅದರಲ್ಲಿ ಭಾಳ ಗ್ಯಾಪ್ ಇರಬಾರ್ದು. ಉದಾಹರಣೆಗೆ ಸಾಲು ಬಿಡ್ತಿರ್ತೀರಿ, ಮುಂದೆ ಹೋಗಿ ಸಾಲು ಬಿಟ್ಟು ಮರುದಿವ್ಸ ನೀವು ಗೊಬ್ಬರ ಹೋಗೋದು ನೀವು ಹಚ್ಚಿರೋ ಇನ್ನೂ ಸಮಸ್ಯೆ ಇಲ್ಲ, ಒಂದು 30% ಎಫೆಕ್ಟ್ ಆಗ್ಬೋದು, ಮತ್ತು ಅದ್ರ ನಿಮ್ಗೆ ರಿಕವರಿ ಆಕೈತಿ. ಅಥವಾ ಕಬ್ಬ ಮೊದಲು ನಾಟಿ ಮಾಡೋದು, ಒಂದು 10 ದಿನ ಬಿಟ್ಟು ನೀವು ಡ್ರೆಂಚನ್ನು ಮಾಡ್ಬೋದು ಅಥವಾ ತಿಪ್ಪಿ ಗೊಬ್ಬರದ ಮಿಕ್ಸ್ ಮಾಡಿ ಹಸಿ ಇರಬೇಕು, ತೇವಾಂಶ ಇರಬೇಕು. ಆದರೆ ಈಗ ಮೆಟರೈಸಮ್ ಕೊಟ್ಟ ಮೇಲೆ ಹಿಂದೆ ಮತ್ತೆ ಮುಂದೆ ಒಂದು 8 ದಿವಸ ಬಿಟ್ಟು ನಾವು ಫರ್ಟಿಲೈಸರ್ ಅಪ್ಲೈ ಮಾಡ್ಬೋದು. ಅದನ್ನ ಅವಧಿ ಗ್ಯಾಪ್ ಇಡ್ಬೋದು, ಅವಧಿ ಗ್ಯಾಪ್ ಮಾಡ್ಬೋದು. ಮಾಡೋದ್ರಿಂದ ಏನಂತ ಇಫೆಕ್ಟ್ ಏನಾಗಂಗಿಲ್ಲ. ಓಕೆ, ಇಲ್ಲಿವರೆಗೆ ಅದು ಮೆಟರೈಸಮ್ ಗೊಣ್ಣುಳ ಬಗ್ಗೆ ನೀವು ಒಂದು ಸಂಪೂರ್ಣವಾಗಿ ಕೇಳ್ಕೊಂಡ್ರಿ. ಹಾಗೂ ಇನ್ನು ಎರಡನೇದಾಗಿ ಇವರಲ್ಲಿ ಒಂದು ವಿಶೇಷವಾದಂದ್ರೆ ಬಯೋ ಡಿಕಂಪೋಸರ್. ಈಗ ನಾವು ಇವತ್ತು ನಾವು ಮೊದಲು ಧಾರವಾಡ ಯೂನಿವರ್ಸಿಟಿಯಿಂದ ತೊಗೊಂಬರ್ತಿದ್ದೆ ಸರ್. ಆ್ಯಕ್ಚುಲಿ ಬಯೋ ಡಿಕಂಪೋಸರ್ ಅದು ಇಲ್ಲೇ ನಿಮ್ಮಲ್ಲೇ ರೆಡಿ ಆಗತ್ತೈತಿ. ಯಾಕೆ ಪ್ರತಿ ವರ್ಷ ನಾವು ಏನು ಮಾಡ್ತೀವಿ, ತಿಪ್ಪಿ ಗೊಬ್ಬರ ಬಿಟ್ಟು ಏನು ಕಳ್ಸಕ್ಕೆ ರೌಂದಿ ಏನು ಬಿಟ್ಟಿರ್ತೀವಲ್ಲ, ಅದಕ್ಕೆ ನೀವು ಇದನ್ನ ಯಾವ ಟೈಪ್ ಯೂಸ್ ಮಾಡಬೇಕು ಮತ್ತು ಇದ್ರದ್ದು ಹೆಂಗೆ ಉಪಯೋಗ ಆಗ್ತೈತಿ ಇದು ಬಯೋ? ಇವು ಏನಂತಂದ್ರೆ ಎಲ್ಲ ಜೈವಿಕ ಗೊಬ್ಬರಗಳು ಇರಲಿ, ಜೈವಿಕ ಪೀಡನಾಶಕಗಳಿರಲಿ, ಸಂಖ್ಯಾಭಿವೃದ್ಧಿ ಏನು ಮಲ್ಟಿಪ್ಲೈ ಮಾಡ್ತಿಲ್ಲ, ನಾವೇನು ಹಾಕ್ತೀವಿ ಎಲ್ಲ ಸೇಮ್ ಮೆಥಡ್, ಅದ್ರೊಳಗೇನು ಜಾಸ್ತಿ ಫರಕ್ ಇರೋದಿಲ್ಲ. ಈ ಉದಾಹರಣೆಗಾಗಿ ನೀವು ರೌದಿ ಇಲ್ಲಿ ಏನಂತಂದ್ರೆ ಎಲ್ಲ ಸಾಲಿನಾಗೂ ಬಿಟ್ಟಿರ್ತೀರಿ. ಕೆಲವೊಬ್ರು ಸಾಲು ಬಿಟ್ಟು ಸಾಲು ತುಂಬಿರ್ತೀರಿ, ಕೆಲವೊಂದಿಷ್ಟು ರೈತರು ಪುಡಿ ಮಾಡಿರ್ತೀರಿ. ಇದನ್ನು ಸೇಮ್ ತಿಪ್ಪಿ ಗೊಬ್ಬರಗಳು. ನನ್ನ ವಿನಂತಿ ಏನಂತಂದ್ರೆ ಒಂದು 15 ದಿನ ಇದನ್ನು ನೀವು ಹಾಕಿಟ್ರು ಭಾಳ ಒಳ್ಳೆಯದು. ಅದೇನಾಕೈತೆ ಅಂದ್ರೆ ಪ್ರತಿ ತಿಪ್ಪಿ ಗೊಬ್ಬರದಲ್ಲಿರ್ತಕ್ಕಂಥ ಕಣದೊಳಗೆ ಪ್ರತಿ ಕಣದಲ್ಲೇನು ಮಲ್ಟಿಪ್ಲೈ ಆಕೈತಿ. ಇವನ್ ನೀವು ಬ್ಯಾರಲ್ ಒಳಗೆ, ಟ್ಯಾಂಕ್ ಒಳಗೂ ಕೂಡ ಇದನ್ನು ನಾನು ಏನು ಹೇಳಿದ್ನಲ್ಲ ಆ ರೀತಿ ನೀವು ಮಲ್ಟಿಪ್ಲೈ ಮಾಡ್ಕೊಂಡು ದಯವಿಟ್ಟು ರೈತರು ಯಾರೂ ಬೆಂಕಿ ಹಚ್ಚಬಾರ್ದು. ಯಾಕಂದ್ರೆ ನಮ್ಮ ಮುಖ್ಯವಾಗಿ ಅದರಲ್ಲಿ ರೌದಿಯಲ್ಲಿ ಸ್ವಲ್ಪ ಪ್ರಮಾಣದಾಗ ಸಾರಜನಕ ಇರ್ತೈತಿ, ರಂಜಕ ಇರ್ತೈತಿ, ಹೆಚ್ಚಿನ ಪ್ರಮಾಣದಾಗ ಪೊಟ್ಯಾಶ್ ಇರ್ತೈತಿ, ಆಮೇಲೆ ಜಿಂಕ್ ಇರ್ತೈತಿ, ಕಡಿಮೆ ಪ್ರಮಾಣದ ಸತು ಇರ್ತೈತಿ. ಆಮೇಲೆ ನಾವು ಅಜೋಬ್ಯಾಕ್ಟರ್ ಅಜೋಸ್ಪೆರಿಲ್ಲಮ್ ನಾವು ಹೇಳ್ತಿರ್ತೀವಲ್ಲ, ವರ್ಷ ಪೂರ್ತಿ ಬೆಳೆದಂಥ ಕಬ್ಬಿನಲ್ಲಿ ನೈಸರ್ಗಿಕವಾಗಿ ತಾವೇ ಅಲ್ಲಿ ತಯಾರಾಗಿರ್ತಾವೆ. ಅದಕ್ಕೆ ರೌದಿಯನ್ನು ದಯವಿಟ್ಟು ಕಳಿಸ್ಲಿಕ್ಕೆ ರೈತರು ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ಬಂದು ಇದು ಬಯೋ ಡಿಕಂಪೋಸರ್ ಅಂತೇಳಿ ನಾವು ಡೆವಲಪ್ ಮಾಡಿದ್ದೀವಿ. ಇಲ್ಲಿ ನಿಮ್ಮ ಪೌಡ್ರ್ ಪ್ರಮಾಣದಾಗೂ ಕೊಡ್ತೀವಿ, ಆಮೇಲೆ ಲಿಕ್ವಿಡ್ದಾಗ ಕೊಡ್ತೀವಿ. ಇದನ್ನು ನೀವು ರೌದಿ ಮೇಲೆ ತಿಪ್ಪಿ ಗೊಬ್ಬರದಾಗ ರಾಡಿ ಮಾಡಿ ಹಾಕ್ಬೋದು. ಆಮೇಲೆ ರೌದಿ ಹಸಿತಪ್ಪ ಅಂತಂದ್ರೆ ರೌದಿ ಮ್ಯಾಗನ ನೀವು ಡ್ರೆಂಚ್ ಮಾಡ್ಬೋದು. ಆಮೇಲೆ ಈ ಒಂದು ಸಾಲು ಬಿಟ್ಟು ಒಂದು ಸಾಲು ತುಂಬಿರ್ತೀರಿ, ಹೈ ನೀರೊಳಗೂ ಕೊಡ್ಬೋದು. ಆದಷ್ಟು ನೀವು ತಿಪ್ಪಿ ಒಂದು 3-4 ತಿಂಗಳೊಳಗೆ ನಿಮ್ಗೆ ರೌದಿ ಕಡಿಲಿಕ್ಕೆ ನಿಮ್ಗೆ ಅನುಕೂಲ ಆಗಬೇಕಾಗಿತ್ತಂದ್ರೆ ಎಲ್ಲರೂ ಬಯೋ ಡಿಕಂಪೋಸರ್ನ ಇದನ್ನು ಬಳಕಿಸ್ಬೇಕು. ಆಮೇಲೆ ಇನ್ನೊಂದು ಏನೈತಿ, ಈಗ ರೈತರು ಏನು ಮಾಡಿದ್ರೆ ದಿನನಿತ್ಯ ಹಸಿ ಸಗಣಿ ಅಂದರೆ ತಿಪ್ಪಿ ಗುಂಡದಾಗ ಒಗಿದಿರ್ತಾರೆ.
ಅದನ್ನೇನು ಮಾಡಬೇಕು, ಸ್ಟಾಪ್ ಮಾಡಬೇಕು. ಒಂದು 15 ದಿನ ಸ್ಟಾಪ್ ಮಾಡಿದ ಮೇಲೆ ಹೊಸ ಸೆಗಣಿನ ಪ್ರತಿ ದಿವಸ ಹೊರಗಡೆ ಹಾಕಬೇಕು. ಒಂದು ಹಾರಿ ತೊಗೊಂಡು ಆ ತಿಪ್ಪೆ ಗೊಬ್ಬರದಾಗ ತೂತ ಮಾಡ್ಕೊಂಡು ಇದನ್ನು ಬಕೆಟ್ನಾಗ ಮಿಕ್ಸ್ ಮಾಡಿ ಅಥವಾ ಡೈರೆಕ್ಟ್ ಲಿಕ್ವಿಡನ್ನ ಸುರಿದ್ರಪ್ಪ ಅಂತಂದ್ರೆ ಒಂದು 15 ದಿನ ಬಿಟ್ಟು ಅದನ್ನು ಇನ್ನೇನು ಈಗ ಬ್ಯಾಸಿಗೆ ಚಾಲು ಆಕೈತಿ ನೇರವಾಗಿಯೂ ಆ ರೀತಿಯೂ ಕೂಡ ನೀವು ಹೊಲಕ್ಕೆ ಹಾಕ್ಬೋದು. ಸರ್, ಈಗ ಮೆಟ್ರೈಸಿಮು ಮತ್ತು ಇವು ಡಿಕಂಪೋಸರು ಮತ್ತು ಇವೆಲ್ಲ ಬ್ಯಾಕ್ಟೀರಿಯಾ ಒಂದೇ ಇದ್ರೊಳಗೆ ಕಲ್ತಿ ಮಾಡಕ್ಕೆ ನಡೀತಿತ್ತು ಅಥವಾ ಏನು ಬೇರೆ ಬೇರೆ ಮಾಡ್ಬೇಕಾಗ್ತದೆ? ಒಂದು ಇಲ್ಲಿ ರೈತರಿಗೆ ನಾನು ವಿನಂತಿ ಏನು ಮಾಡ್ಕೋತೇನೆ ಅಂತಂದ್ರೆ, ಎಲ್ಲನೂ ಈಗ 1 ಟನ್ ಅಥವಾ ಅರ್ಧ ಟನ್ ತಿಪ್ಪೆ ಗೊಬ್ಬರ ಸಪ್ರೇಟಾಗಿ ನೀವು ಮಿಶ್ರಣ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡ್ಕೊಡ್ರಿ. ಹಾಕಬೇಕಾದ್ರೆ ನೀವು ಅದನ್ನು ಮಿಶ್ರಣ ಮಾಡ್ಕೊಂಡು ಹಾಕ್ಬೋದು. ಇಲ್ಲಿ ಏನಾಕೈತೆ ಅಂದರೆ, ಉದಾಹರಣೆಗಾಗಿ ಯಾವುದರ ಒಂದು ಇಲ್ಲಿ ನಾವು ಎದ್ರೊಳಗೆ ಟ್ರೈಕೋಡ್ರಮಾ ಒಂದಿತ್ತಂದ್ರೆ ಅದು ಬೇರೆ ಸೂಕ್ಷ್ಮಾಣು ಜೀವಿಗಳನ್ನು ತಡೆಗಟ್ಟಿ ಅದು ಜಾಸ್ತಿ ಸಂಖ್ಯಾಭಿವೃದ್ಧಿ ಹೊಂತೈತಿ. ಅದಕ್ಕೆ ಅದ್ರದ್ದು ಏನಾಕೈತೆ ಅಂದ್ರೆ ರಿಸಲ್ಟ್ಗಳು ಅದ್ರದ್ದು ಬರೋದಿಲ್ಲ. ಅದಕ್ಕೆ ನೀವು ಸಪ್ರೇಟಾಗಿ ಮಲ್ಟಿ ಮಾಡಿ ಹಾಕೊಂಬಂದು ನೀವು ಕೂಡಿಬಿಡ್ರಿ, ಅದೇನು ತೊಂದರೆ ಇಲ್ಲ. ಓಕೆ, ಅಂದರೆ ಏನೋ ನಾವು ಇದು ಮಾಡ್ಬೇಕಾದ್ರೆ ಇವನು ಸ್ವಲ್ಪ ಬೇರೆ ಬೇರೆ ಮಾಡಿಟ್ಟು ಮಲ್ಟಿಪ್ಲೈ ಮಾಡ್ಕೊಂಡು ಆಮೇಲೆ ಎಲ್ಲ ಕೂಡಿಸಿ ಹಾಕಿದ್ರೆ ಭಾಳ ಬೆಸ್ಟ್. ಇದಕ್ಕೇನಂದ್ರೆ ರೈತ ಬಾಂಧವ್ರಿಗೆ ಏನಾಕೈತಿ, ತಿಪ್ಪೆ ಗೊಬ್ಬರ ಸಿಗೋದೆಲ್ಲ ಕಷ್ಟ ಆಕೈತಿ. ಅದಕ್ಕೆ ನೀವು ಒಂದು 5 ರಿಂದ 6 ಬ್ಯಾರಲ್ ಮಾಡ್ಕೊಂಡು ಪ್ರತಿ ಸೂಕ್ಷ್ಮಾಣುಜೀವಿಗೆ ಪ್ರತಿಯೊಂದು ಆರ್ಗ್ಯಾನಿಸಮಿಗೆ ಅದು ಬ್ಯಾಕ್ಟೀರಿಯಾ ಇರ್ಬೋದು, ಫಂಗಸ್ ಇರ್ಬೋದು, ಸಪ್ರೇಟಾಗಿ ಬ್ಯಾರಲ್ ಮೇಲೆ ಲೇಬಲ್ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡ್ಕೊಂಡು ನೀವು ಡ್ರಿಪ್ ಮುಖಾಂತರ ಆಗಲಿ ಹೈನೂರು ಮುಖಾಂತರ ಆಗಿರಿ ತಾವು ಬಿಡ್ಬೋದು. ಓಕೆ, ಧನ್ಯವಾದ. ಈಗ ಇದು ಬಯೋಡಿಕಂಪೋಸರ್ ಆಯಿತು, ಮೆಟ್ರೈಸಿಮ್ ಆಯಿತು. ಇನ್ನು ಮುಖ್ಯವಾಗಿ ನಮಗೆ ನಾವು ಒಂದು ನಿನ್ನೆ ವಿಡಿಯೋದಲ್ಲಿ ಒಂದು ಮುಖ್ಯವಾಗಿ ನಾವು ಒಂದು ಹೇಳಿದ್ವಿ, ಏನಪ್ಪ ಅಂದ್ರೆ ನಮ್ದು ಏನು ಯಾವುದೋ ಒಂದು ಫರ್ಟಿಲೈಸರ್ ಅಪ್ಲೈ ಮಾಡಬೇಕಾದ್ರೆ, ಯಾವುದೋ ಒಂದು ಫರ್ಟಿಲೈಸರ್ ಕೊಡಬೇಕಾದ್ರೆ ಭೂಮಿಗೆ ಯಾವ ಟೈಪ್ ನಮ್ಮದು ಕೊಟ್ಟಿದ್ದ ಗೊಬ್ಬರ ಕಬ್ಬಿಗೆ ಅದು ಹೆಂಗೆ ಯಾಕಂದ್ರೆ ನಮಗೆ ಕೆಲವೊಂದೆಲ್ಲ ವಿಜ್ಞಾನಿ ಇಂಥವ್ರ ಕಡೆಯಿಂದ ಅವೆಲ್ಲ ಕಲ್ತಿದ್ದು ಕೇಳೀವಿ. ಅದು ಏನಾಗ್ತೈತಿ, ಕಬ್ಬಿನ ಬೇರಿಗೆ ನಾವು ಏನು ಗೊಬ್ಬರ ಹಾಕಿರ್ತೇವೆ, ಒಂದು DAP ಆಗಲಿ, ಪೊಟ್ಯಾಶ್ ಆಗಲಿ, ಯೂರಿಯಾ ಆಗಲಿ, ಒಂದು ಮೈಕ್ರೋನ್ಯೂಟ್ರೆಂಟ್ ಆಗಲಿ, ಯಾವುದೂ ಬೇರೆ ಡೈರೆಕ್ಟಾಗಿ ಜಗ್ಗಂಗಿಲ್ಲ ಅಂತ ನಮ್ಗೆ ಸಾಕಷ್ಟು ವಿಜ್ಞಾನಿಗಳು ಒಂದು ಮಾರ್ಗದರ್ಶನ ಕೊಟ್ಟಾರ. ಆ ಪ್ರಕಾರ ನಾವು ಇದು ಮಾಡ್ತೀವಿ. ಈಗ ನಾವು ಕಬ್ಬಿಗೆ ನಾವು ಏನು ಒಂದು ಯಾವುದೋ ಒಂದು ಫರ್ಟಿಲೈಸರ್ ಕೊಡಬೇಕಾದ್ರೆ ನಾವು ಹೇಳಿದ್ನಲ್ಲ, ರಗಡ್ ಸಲ ರೈತರಿಗೆ ನಮ್ಮ ಒಂದು ರಿಕ್ವೆಸ್ಟ್ ಮಾಡ್ಕೊಂಡೀನಿ, ದಯಮಾಡಿ ಮ್ಯಾಲೆ ಗೊಬ್ಬರ ಒಗಿಬೇಡ್ರಿ, ಫರ್ಟಿಲೈಸರ್ ಮ್ಯಾಲೆ ಹೋಗೋದು ವೇಸ್ಟ್ ಮಾಡ್ಕೋಬೇಡ್ರಿ. ಆದ್ರೆ ನಾವು ಫರ್ಟಿಲೈಸರ್ ಕೊಟ್ಟಿದ್ದ ಇದು ಯಾವ ಟೈಪ್ ನಮಗೆ ಯುಟಿಲೈಸ್ ಆಗ್ತೈತಿ, ಕಬ್ಬಿಗೆ ಯಾವ ಟೈಪ್ ಅದ್ರದ್ದು ಉಪಯೋಗ ಬರ್ತೈತಿ, ನಮ್ಗೆ ಆಹಾರ ಹೆಂಗೆ ಉತ್ಪಾದನೆ ಮಾಡ್ಕೋತೈತಿ, ನಮಗೆ ಅದಕ್ಕೆ ಬ್ಯಾಕ್ಟೀರಿಯಾ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ದಯಮಾಡಿ ಹಿರೇಮಠ್ ಸರ್ ಅವರು. ಧನ್ಯವಾದಗಳು ಸರ್. ಈಗಾಗಲೇ ಮಂಜುನಾಥ್ ಸರ್ ಹೇಳಿದಂಗೆ ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಾಕಷ್ಟು ಅಂದರೆ ಒಂದು ಜೈವಿಕ ಗೊಬ್ಬರ ಇರ್ಬೋದು, ಜೈವಿಕ ಪೀಡನಾಶಕಗಳಿರ್ಬೋದು, ಜೈವಿಕ ಶಿಲೀಂಧ್ರನಾಶಕಗಳಿರ್ಬೋದು, ಆ ಥರನಾಗಿ ಎಲ್ಲ ಪ್ರಾಡಕ್ಟ್ಗಳನ್ನ ನಾವು ನಮ್ಮದೇ ಆದಂಥ ಒಂದು ಸಸ್ಯ ಚಿಕಿತ್ಸಾಲಯದಲ್ಲಿ ಉತ್ಪಾದನೆ ಮಾಡ್ತಾಯಿದ್ದೀವಿ. ರೈತರಿಗೆ ಮತ್ತು ಈ ಭಾಗದ ಬೆಳಗಾವಿ ಜಿಲ್ಲೆಯ ರೈತರಿಗೆ ನಾವು ಇದನ್ನು ವಿಸ್ತರಿಸ್ತಾ ಇದ್ದೀವಿ, ಎಲ್ಲ ರೈತರಿಗೆ ಕೊಡ್ತಾಯಿದ್ದೀವಿ. ಅದನ್ನು ರೈತರು ಉಪಯೋಗ ಮಾಡ್ಕೋಬೇಕು. ಮೊದಲನೇದಾಗಿ PSB ಅಂತ ಹೇಳ್ತೀವಿ, ಸರ್ ಕೇಳಿದಂಗೆ ಒಂದು ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಅಂತ ಹೇಳ್ತೀವಿ. ಇದು ಸಾಧಾರಣ ಎಲ್ಲ ಬೆಳೆಗಳಿಗೆ ಉಪಯೋಗ ಆಗುತ್ತೆ. ಇದೇನು ಮಾಡ್ತೈತೆ ಹೇಳಿದ್ರೆ, ಭೂಮಿಯಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಸೂಕ್ಷ್ಮ ಪೋಷಕಾಂಶಗಳಿರ್ತಾವೆ, ಅವು ಅಲಭ್ಯ ರೂಪದಲ್ಲಿರ್ತಾವೆ, ಅವು ಬೆಳೆಗಳಿಗೆ ಸಿಗ್ತಾ ಇರೋಂಗಿಲ್ಲ. ಅವೇನಾಗ್ತಿರ್ತಾವೆ, ಬೇರೆ ತೋಳಿಕೆ ಶಕ್ತಿ ಇರಲ್ಲ, ಅದನ್ನು ಕರಗಿಸಿ ಬೇರೆ ರೂಪದಲ್ಲಿ ಕೊಡುವಂಥ ಕೆಲಸ ಈ PSP ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಮಾಡ್ತದೆ. ಇಂಥ ಜೈವಿಕ ಗೊಬ್ಬರಗಳನ್ನ ಹಾಕೋದ್ರಿಂದ ಏನಾಗ್ತದೆ ಹೇಳಿದ್ರೆ, ಒಂದು ಅಲಭ್ಯ ಇರುವಂಥ ಪೋಷಕಾಂಶಗಳನ್ನ ಲಭ್ಯತೆ ಮಾಡಿಕೊಡುವಂಥ ಕೆಲಸ ಇದು ಮಾಡ್ತೈತಿ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಟ್ರೈಕೋಡರ್ಮಾ ಅಂತ ಹೇಳ್ತೀವಿ ನಾವು. ಈ ಟ್ರೈಕೋಡರ್ಮನ ಬೇರೆ ಬೇರೆ ಬೆಳೆಗಳಲ್ಲಿ ಅಂದರೆ ಇವನ್ ಕಬ್ಬಿನಲ್ಲಿ ಸಹಿತ ಇದು ಬೀಜೋಪಚಾರ ಮಾಡುವ ಕೆಲವು ಆರ್ಗ್ಯಾನಿಕ್ದಾಗ ಹೋಗ್ತಾರೆ, ಸಾವಯವ ಗೊಬ್ಬರದಾಗೆ. ಹಂಗೆ ಅಂತಲ್ಲಿ ಟ್ರೈಕೋಡರ್ಮಾನು ಬೀಜೋಪಚಾರ ಮಾಡಿನೂ ಸಹಿತ ಕಬ್ಬನ್ನು ನಾಟಿ ಮಾಡ್ಬೋದು. ಇದು ಎಲ್ಲೆಲ್ಲಿ ಉಪಯೋಗ ಆಕೈತಿ ಟ್ರೈಕೋಡರ್ಮಾ ಅಂತ ಹೇಳಿದ್ರೆ, ಈ ಟ್ರೈಕೋಡರ್ಮಾದು ಎಲ್ಲೆಲ್ಲಿ ವಿಲ್ಟ್ ಅಂತ ಹೇಳ್ತೀವಿ ನಾವು, ಅಂದರೆ ಸೊರಗು ರೋಗ ಬರ್ತಾವೆ. ನಮ್ಮಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಭಾಳಷ್ಟು ತರಕಾರಿ ಬೆಳೆಗಳನ್ನ ಬೆಳೀತಾ ಇರೋದ್ರಿಂದ ಅಲ್ಲಿ ಸೊರಗು ರೋಗ ಭಾಳ ಬರ್ತಾವೆ. ಒಂದು ಫಂಗಲ್ ಡಿಸೀಸ್ ಅಂತ ಹೇಳ್ತೀವಿ, ಇನ್ನೊಂದು ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತ ಹೇಳ್ತೀವಿ. ಅಂದರೆ ಎರಡೂ ಸೊರಗುಗಳು ಸಹಿತ ಒಂದು ಫಂಗಸ್ಸಿಂದ ಒಂದು ಬ್ಯಾಕ್ಟೀರಿಯನ್ ಬರ್ತೈತಿ. ಅಂಥಲ್ಲಿ ಈ ಟ್ರೈಕೋಡರ್ಮನ್ನು ನಾವು ಮೊದಲೇದಾಗಿ ಬೀಜೋಪಚಾರ ಮತ್ತು ಸಸಿಗಳನ್ನ ಮಾಡಿ ಬಿಟ್ಟಿದೆ ಆದರೆ ಈ ಒಂದು ಸೊರಗು ರೋಗವನ್ನು ನಾವು ತಡೆಗಟ್ಟಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಮತ್ತು ಈ ಟ್ರೈಕೋಡರ್ಮಾ ಇನ್ನೊಂದು ಮಹತ್ವದ ಅಂತ ಹೇಳ್ಬೇಕಾದ್ರೆ, ಈ ಕಬ್ಬು ಸರ್ ಕತ್ತಿಯವರು 100-150 ಟನ್ ತೆಗಿಲಿಕ್ಕೆ ಕಾರಣ ಏನಪ್ಪ ಅಂದ್ರೆ, ಅವರ ಹೊಲದಲ್ಲಿ ಕಾರ್ಬನ್ ಕಂಟೆಂಟ್ ಅಂತ ಏನು ಹೇಳ್ತೀವಿ ಅದು 0.5ಕ್ಕಿಂತ ಹೆಚ್ಚಿಗೆ ಇದೆ ಅವರಲ್ಲಿ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ನೋಡಿದಾಗ 0.5ಕ್ಕಿಂತನೂ ಕಡಿಮೆ ಇದೆ. ಅದನ್ನೆಲ್ಲ ನಾವು ಹೆಚ್ಚು ಮಾಡಬೇಕಂತ ಹೇಳಿದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ಪರಿಸರ ಸ್ನೇಹಿ ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಡಿ, ಸಮಗ್ರ ಪೀಡೆ ನಿರ್ವಹಣೆ ಅಳವಡಿಸ್ಕೊಡಿ ಅಂತ ಹೇಳ್ತೀವಿ. ಈ ಒಂದು ಟ್ರೈಕೋಡರ್ಮಾ ಮತ್ತು ಸುಡೋಮೋನಾಸ್ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಅಜೋಸ್ಪಿರಿಲಮ್ ಅಂತ ಹೇಳ್ತೀವಿ. ಈ ತರಕಾರಿ ಬೆಳೆಗಳಲ್ಲಿ ಮತ್ತು ಏಕದಳ ದಳಗಳಲ್ಲಿ ಸಹಿತ ಈ ಒಂದು ಅಜೋಸ್ಪಿರಿಲಮ್ ನಮ್ಮಲ್ಲಿ ತಯಾರಾಗ್ತಾಯಿದೆ. ಇದನ್ನು ಸಹಿತ ನಾವು ಜೂನ್-ಜುಲೈದಲ್ಲಿ ರೈತರಿಗೆ ಇದು ಸದ್ಯ ಸಿಗ್ತಾ ಇದೆ. ಬಟ್ ರೈತರು ಈ ಸೋಯಾಬೀನ್ ಹಾಕೋದ್ರಿಂದ ಜೂನ್ ಏನು ಖರೀಫ್ ಸೀಸನ್ ಸ್ಟಾರ್ಟ್ ಆಗುತ್ತೆ ಅವಾಗ ಜಾಸ್ತಿ ನಾವು ರೈತರಿಗೆ ಕೊಡ್ತಾಯಿದ್ದೀವಿ. ಇದ್ರ ಜೊತೆಗೆ ವ್ಯಾಮ್ ಅಂತ ನಾವು ಮಾಡ್ತಾಯಿದ್ದೀವಿ. ಇನ್ನೊಂದು ವೆಸ್ಕ್ಯುಲಾರ್ ಅರ್ಬೆಸ್ಕ್ಯುಲಾರ್ ಮೈಕ್ರೋರೈಜಾ ಅಂತ ಹೇಳ್ತೀವಿ. ಎಲ್ಲೆಲ್ಲಿ ತರಕಾರಿ ಮತ್ತು ಬಾಳೆ ಗಿಡ ಮತ್ತು ಹಣ್ಣಿನ ಗಿಡಗಳಿರ್ತಾವೆ ಅಲ್ಲಿ ವ್ಯಾಮನ್ನು ಹಾಕಿದ್ದೆ ಆದರೆ ತಾವು ಗೊತ್ತಿರ್ಬೋದು,
ಫಾರೆಸ್ಟ್ನಲ್ಲಿ ಅಂದರೆ ಅರಣ್ಯದಲ್ಲಿ ಯಾರೂ ಹೋಗಿ ಗೊಬ್ಬರನ ಹಾಕೋದಿಲ್ಲ, ನೀರನ್ನು ಕೊಡೋದಿಲ್ಲ. ಅಲ್ಲಿ ಏನು ಕೆಲಸ ಮಾಡ್ತೈತಪ್ಪ ಅಂದ್ರೆ ವ್ಯಾಯಾಮದ ಕೆಲಸ ಮಾಡ್ತೈತಿ. ಆ ವ್ಯಾಯಾಮ ಏನು ಮಾಡ್ತೈತಿ ಅಂದ್ರೆ ಬೇರು ಮತ್ತು ತಳ ನೀರು ಇರುತ್ತಲ್ಲ ಸಂಯೋಗ ಹೊಂದಿ ಆ ಬೇರನ್ನ ಹಿಡಿದುಕೊಟ್ಟುಕೊಳ್ಳುವಂಥ ಕೆಲಸವನ್ನು ಆ ವ್ಯಾಯಾಮ ಅಂತ ಮಾಡ್ತದೆ. ಅದನ್ನು ಸಹಿತ ರೈತ ಬಂದವರು ಉಪಯೋಗ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಕಬ್ಬಿನಲ್ಲಿ ಶುಗರ್ ಕೇನ್ ಬಯೋಸ್ಪೆಷಲ್ ಅಂತ ಮಾಡಿದ್ದೀವಿ. ಇದೂ ಸಹಿತ ನಮ್ಮಲ್ಲಿ ರೈತರಿಗೆ ಲಭ್ಯ ಇದೆ. ಈಗ ಯಾಕಂದ್ರೆ ಕೆಲವರು 100 ಟನ್ ಹೆಂಗೆ ತೆಗಿಬೇಕು, 200 ಟನ್ ಹೆಂಗೆ ತೆಗಿಬೇಕು ಅಂತ ಕೇಳಿದ್ರೆ ನಮ್ಮಲ್ಲಿ ಎಲ್ಲ ತಂತ್ರಜ್ಞಾನಗಳಲ್ಲೂ ಲಭ್ಯ ಇದೆ. ಕಾರಣ ರೈತ ಬಂದವರು ನಮ್ಮಲ್ಲಿ ಶರೀಫತ್ತಿರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಎಲ್ಲ ಬಯೋ ಪ್ರಾಡಕ್ಟ್ಸು ಮತ್ತು ಬಯೋ ಪೆಸ್ಟಿಸೈಡ್ನ ತೆಗೆದುಕೊಳ್ಬೇಕು. ಇದ್ರ ಜೊತೆಗೆ ನಾವು ಇನ್ನೊಂದು ಈ ಸಕಿಂಗ್ ಪೆಸ್ಟ್ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ, ಅಂದರೆ ರಸ ಹೀರುವ ಕೀಟಗಳು. ನೀವು ಕಬ್ಬಿನಲ್ಲಿ ನೋಡಿರ್ಬೋದು, ಕಬ್ಬಿನಲ್ಲಿಯೂ ಇರ್ಬೋದು, ತರಕಾರಿಗಳಲ್ಲಿರ್ಬೋದು, ಮೆಣಸಿನ ಗಿಡದಲ್ಲಿರ್ಬೋದು, ಮುಟ್ರು ಆಗ್ತದೆ. ಅಂಥಲ್ಲೆಲ್ಲನೂ ಮುಟ್ರು ಏನಾಗುತ್ತೆ, ಅದು ಸಕಿಂಗ್ ಪೆಸ್ಟಿಂದ ಆಗುತ್ತೆ, ಅಂದರೆ ರಸ ಇರುವ ಕೀಟಗಳಿಂದ. ಅದನ್ನು ಹತೋಟಿ ಮಾಡಲಿಕ್ಕೆ ನಮ್ಮಲ್ಲಿ ವರ್ಟಿಸಿಲಿಯಂ ಲೆಕ್ಯಾನಿ ಅಂತ ಹೇಳ್ತೀವಿ, ಲೆಕ್ಯಾನಿಸಿಲಿಯಂ ಲೆಕ್ಯಾನಿ ಅಂತ ಹೇಳ್ತೀವಿ. ಇವೆರಡೂ ಪ್ರಾಡಕ್ಟ್ಗಳು ನಮ್ಮಲ್ಲಿದ್ದಾವೆ. ಅದನ್ನೂ ಸಹಿತ ನೀವು ಸಿಂಪರಣೆ ಮಾಡಿದ್ದಾದ್ರೆ ಕೇವಲ ಒಂದೇ ವಾರದಲ್ಲಿ ಈ ಒಂದು ಹತೋಟಿಗೆ ಬರುವಂಥ ಕೆಲಸವನ್ನಾಗ್ತದೆ ಮತ್ತು ಪರಿಸರವನ್ನು ಉಳಿಸುವಂಥ ಕೆಲಸ ನಾವು ಮಾಡಬೇಕು. ಇನ್ನು ಮುಂದೆ ಬರೋ 10 ವರ್ಷಗಳಲ್ಲಿ ಏನಾದರೂ ಉಳಿದ್ರೆ ಕೃಷಿ ಒಂದೇ ಉಳಿದು. ಕಾರಣ ರೈತ ಬಾಂಧವರು ತಮ್ಮ ಹೊಲಗಳನ್ನು ಕೆಡಿಸಿಕೊಳ್ಳದೇ ತಮ್ಮ ಹಿಂದಿನ ಮಕ್ಕಳಿಗೆ ಅದನ್ನು ಯಥಾಸ್ಥಿತಿ ಬಿಟ್ಟು ಕೊಡಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ಓಕೆ, ಧನ್ಯವಾದಗಳು ಸರ್. ನಮ್ಮ KLE ಸಂಸ್ಥೆ ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ಒಳಗೆ ಈ ಎಲ್ಲ ಜೈವಿಕ ಗೊಬ್ಬರ ಮತ್ತು ಜೈವಿಕ ಕೀಟನಾಶಕಗಳ ಜೊತೆಗೆ ಇಲ್ಲಿ ನಾವು ಹುಮಿಕ್ ಆಸಿಡ್ ಅಂತೇಳಿ ಉತ್ಪಾದನೆ ಮಾಡ್ತಾಯಿದ್ವಿ. ದಯವಿಟ್ಟು ರೈತ ಬಂದವ್ರಿಗೆ ಎಲ್ಲರಿಗೂ ಗೊತ್ತಿರೈತಿ ಏನಪ್ಪ ಅಂತಂದ್ರೆ ಕಬ್ಬಿನ ಬೆಳೆ ಒಳಗೆ ಮರಿಸಂಖ್ಯೆ ಬರಬೇಕು, ಆಮೇಲೆ ನೇರವಾಗಿ ಈ ಸಾವಯವ ಇಂಗಾಲ ಸಿಗ್ಬೇಕಂತೇಳಿ ಅದಕ್ಕೆ ನಮ್ಮಲ್ಲಿ ಹುಮಿಕ್ ಆಸಿಡ್, ಫಲ್ವಿಕ್ ಆಸಿಡ್, ಅಮೋನಿಯಾ ಎಲ್ಲ 3-4 ಒಂದು ಕೂಡಿ ನಾವು ಇದನ್ನು ಡೆವಲಪ್ ಮಾಡೀವಿ. ಇಲ್ಲಿ ರೂಟ್ ಮ್ಯಾಕ್ಸ್ ಅಂತೇಳಿ ನಾವಿಲ್ಲಿ ಸೇಲ್ ಮಾಡ್ತಾಯಿದ್ದೀವಿ. ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪಳಗೆ ನಮಗೆ ಇಲ್ಲಿ ಪೌಡ್ರ್ ಫಾರ್ಮ್ನಾಗೂ ಸಿಗೈತಿ, ಲಿಕ್ವಿಡ್ ಫಾರ್ಮ್ನಾಗೂ ಹುಮಿಕ್ ಆಸಿಡ್ ಸಿಗೈತಿ. ಆಮೇಲೆ ನಮ್ಮಲ್ಲಿ ಕಿಸಾನ್ ಬಜಾರ್ ಅಂತ ಹೇಳಿದಾವೆ, ತಮಗೆಲ್ಲ ಗೊತ್ತಿರಬೇಕು. ಚಿದಾನಂದ ಬಸಪ್ರಭು ಕೋರೆ ಸಕ್ಕರೆ ಕಾರ್ಖಾನೆ ನಿಯಮಿತ ಅಲ್ಲಿ ಸಿಗೈತಿ. ಶಿವಶಕ್ತಿ ಶುಗರ್ ಕಿಸಾನ್ ಬಜಾರ್ನಾಗ ಸಿಗೈತಿ. ರಾಯಬಾಗದಲ್ಲಿನೂ ಕಿಸಾನ್ ಬಜಾರ್ ಐತಿ, ಮುರುಗೋಡದೊಳಗೆ ಐತಿ. ಆಮೇಲೆ ಕೆಳಗಡೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ಕೆಳಗಡೆ ಕಿಸಾನ್ ಬಜಾರ್ ಅಂದ್ರೆ ನಮಗೆ KLE ಸಂಸ್ಥೆ ಸಂಬಂಧಪಟ್ಟ ಎಲ್ಲೆಲ್ಲಿ ಕಿಸಾನ್ ಬಜಾರ್ಗಳದಾವು ಎಲ್ಲ ನಮ್ಮ ಪ್ರಾಡಕ್ಟ್ಗಳು ಸಿಗ್ತಾವೆ. ಇದನ್ನು ದಯವಿಟ್ಟು ರೈತ ಬಂದವ್ರಿಗೆ ಏನು ಕಬ್ಬು ನಾಟಿ ಮಾಡ್ತಾಯಿದ್ದೀರಿ, ಆಮೇಲೆ ಏನು ಕೂಳೆ ಕಬ್ಬು ಬಿಡ್ತಾಯಿದ್ದೀರಿ, ಈ ಹುಮಿಕ್ ಆಸಿಡ್ನ ತಾವು ಉಪಯೋಗಿಸ್ಬೇಕಂತ ನಾನು ಕೇಳ್ಕೊಳ್ತೇನೆ. ಅದ್ರ ಜೊತೆಗೆ ಈ ನಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ತಾವು ತೊಗೋಬೇಕು. ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ಆಫೀಸ್ ನಂಬರು 9535604747 9535604747. ನಾನು ವೈಯಕ್ತಿಕವಾಗಿ ನಂಬರ್ ಕೊಡ್ತೀನಿ. ಆದರೆ ರೈತರು ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ಭೇಟಿ ನೀಡಿನ ಸಲಹೆ ತೊಗೊಳ್ಳೋ ಒಳ್ಳೆಯದು. 9035904805. ಆಮೇಲೆ ನಮ್ಮಲ್ಲಿ ಎಲ್ಲ ಏನು ಈ ಉತ್ಪಾದನೆ ಜೈವಿಕ ಕೀಟನಾಶಕಗಳನ್ನು ಆಮೇಲೆ ಜೈವಿಕ ಗೊಬ್ಬರಗಳನ್ನು ಏನು ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದೀನಿ, ಇವು 1 ಲೀಟ್ರದು 1 kg, 5 ಲೀಟ್ರು 5 kg ನಿಮ್ಗೆ ಲಿಕ್ವಿಡ್ ಸಿಗ್ತಾವೆ, ಪೌಡ್ರ್ ಸಿಗ್ತೈತಿ. ಆಮೇಲೆ ಈ ಕಬ್ಬಿನ ಸೀಸನ್ ಹಂಗಾಮು ಭಾಳಷ್ಟು ಫಾಸ್ಟಾಗಿ ಹೊಂಟೈತಿ. ಅದಕ್ಕೆ ದಯವಿಟ್ಟು ಎಲ್ಲರೂ ಶುಗರ್ ಕೇನ್ ಬಯೋಸ್ಪೆಷಲ್ ಇದರಲ್ಲಿ ನಾವು 3 ಅದು ಬ್ಯಾಕ್ಟೀರಿಯಾ ಇರ್ಬೋದು, ಫಂಗಸ್ ಇರ್ಬೋದು, 3 ಸೂಕ್ಷ್ಮಾಣುಜೀವಿಗಳನ್ನು 3 ಆರ್ಗ್ಯಾನಿಸಮನ್ನು ಕೂಡಿಸಿ ಮಾಡ್ತಾಯಿದ್ದೀವಿ. ಈ ಮರಿ ಸಂಖ್ಯೆ ಬರಲಿಕ್ಕಾಗಲಿ, ಬೀಜೋಪಚಾರಕ್ಕಾಗಲಿ, ಸಾವಯವ ರೈತರಾಗಲಿ ಅಥವಾ ಕಬ್ಬು ಬೆಳೀತಕ್ಕಂಥ ರೈತರು ಈ ಶುಗರ್ ಕೇನ್ ಬಯೋಸ್ಪೆಷಲನ್ನು ಕೂಡ ತಾವು ಉಪಯೋಗಿಸ್ಬೇಕಂತ ಕೇಳ್ಬೋದು. ಸರ್, ಈ ಶುಗರ್ ಕೇನ್ ಬಯೋಸ್ಪೆಷಲ್ದಲ್ಲಿ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ, ಪೊಟ್ಯಾಶ್, PSB, K ನಮ್ಮಲ್ಲಿ ಇಲ್ಲಿ 3 ಏನಪ್ಪ ಅಂತಂದ್ರೆ ನೈಟ್ರೋಜನ್ ಫಿಕ್ಸೇಷನ್ ಆಕೈತಿ, ಆಮೇಲೆ ಫಾಸ್ಫರಸ್ ಸೊಲ್ಯುಬಲೈಸೇಷನ್ ಆಕೈತಿ, ಪೊಟ್ಯಾಶ್ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾ 3 ಆರ್ಗ್ಯಾನಿಸಮನ್ನು ನಾವು ಮಿಕ್ಸ್ ಮಾಡಿ ಇಲ್ಲಿ ಕೊಡ್ತಾಯಿದ್ದೀವಿ. ಈ 3 ಆರ್ಗ್ಯಾನಿಸಮ್ ಒಂದೇ ಹಂತದಲ್ಲಿ ತಾವು ಉಪಯೋಗಿಸಿದ್ರೂ ಕೂಡ ಕಬ್ಬಿನಲ್ಲಿ ಮರಿ ಸಂಖ್ಯೆ ಇರ್ಬೋದು, ಬೆಳವಣಿಗೆಗಳು ಕೂಡ ಆಗ್ಬೋದು. ಇದರಲ್ಲಿ ಮುಖ್ಯವಾಗಿ ನಿಮಗೆ ವಾತಾವರಣದಲ್ಲಿ ಏನು ಸಾರಜನಕ ಸಿಗತೈತಿಲ್ಲ ಅದು ನೇರವಾಗಿ ಅಮೋನಿಯಾ ಕನ್ವರ್ಟ್ ಮಾಡಿ ಇದು ಬೆಳೆಗಳಿಗೆ ಕಬ್ಬಿನ ಬೆಳೆಗೆ ಸಿಗಲಿಕ್ಕೆ ಅನುಕೂಲ ಮಾಡ್ತೈತಿ. ಆಮೇಲೆ ಏನು ನಮ್ಮ ಮಣ್ಣಿನೊಳಗೆ ಏನು ಫಾಸ್ಫರಸ್ ಅಂಶ ಏನು ಡಿಪಾಸಿಟ್ ಹಾಕಿರ್ತಿ ಆ ಹಾಗೂ ಮಣ್ಣಿನಲ್ಲಿ ಇರ್ತಕ್ಕಂಥ ನಾವೇನು ಗೊಬ್ಬರ ಹಾಕಿದಾಗಿರ್ಬೋದು, ಹಾಕದೇ ಇರೋವಾಗಿರ್ಬೋದು, ಆ ಮಣ್ಣಿನಲ್ಲಿ ಇರ್ತಕ್ಕಂಥ ಫಾಸ್ಫರಸನ್ನು ಕೂಡ ಇದು ಕೊಡ್ತೈತಿ. ಆಮೇಲೆ ಪೊಟ್ಯಾಶ್ ಏನು ಮಣ್ಣಿನಲ್ಲಿ ಇರ್ತಕ್ಕಂಥ ಪೊಟ್ಯಾಶ್ ಗೊಬ್ಬರನ್ನು ಕೂಡ ಇದು ಮೊಬಲೈಸ್ ಮಾಡಿ ಕೊಡ್ತೈತಿ. ಅಂದರೆ ಉದಾಹರಣೆಗಾಗಿ ನೀವು ಏನು ಹಾಕ್ತಿರ್ತಿರಲ್ಲ ಗೊಬ್ಬರ ಪ್ರಮಾಣದಲ್ಲಿ 20% 50% ರಾಸಾಯನಿಕ ಗೊಬ್ಬರಗಳನ್ನು ಇದನ್ನು ಬಳಸಿದಾಗ ತಾವು ಅದನ್ನು ಕಡಿಮೆ ಮಾಡ್ಬೋದು. ಧನ್ಯವಾದಗಳು ಸರ್. ನಮ್ಮ ರೈತ ಬಾಂಧವರಿಗೆ ನನ್ನ ಬ್ಯಾಕ್ಟೀರಿಯಾ ಹಾಗೂ ಟ್ರೈಕೋಡರ್ಮಾ ಇವೆಲ್ಲ ಸೂಕ್ಷ್ಮ ಜೀವಾಣುಗಳದ್ದು ಏನು ಉಪಯೋಗ ಆಗ್ತೈತಿ. ಯಾಕಂದ್ರೆ ನಾವು ಎಷ್ಟೋ ಈಗ ನಮ್ಗಳಿಗೆ ಕಾಂಟ್ಯಾಕ್ಟ್ ಬಂದಾಗ ಎಷ್ಟೋ ರೈತರ ಒಟ್ಟು ಅದು ಸೂಕ್ಷ್ಮ ಜೀವಾಣು ಬಗ್ಗೆ ಐಡಿಯಾನೇ ಇಲ್ಲ. ಅದು ಹೆಂಗೆ ಕೆಲಸ ಮಾಡ್ತೇವೋ ಅದು ಎದಕ್ಕೆ ಹಾಕಬೇಕು ಅನ್ನೋದು ಐಡಿಯಾ ಇಲ್ಲ. ನಾವು ಇವತ್ತು ಬಂದದ ಕಾರಣ ಮೇನ್ ಅಂದ್ರೆ ರೀ, ನಮ್ಮ ರೈತ ಬಂದವ್ರಿಗೆ ಎಲ್ಲರಿಗೂ ಒಂದು ತಿಳಿಸಿ ಕೊಡೋಕೆ ನಾನು ಇಚ್ಛೆ ಪಡ್ತೀನಿ. ಯಾಕಂದ್ರೆ ಬ್ಯಾಕ್ಟೀರಿಯಾ ಅಂದರೆ ಏನು, ಬ್ಯಾಕ್ಟೀರಿಯಾ ವರ್ಕ್ ಹೆಂಗೆ ಮಾಡ್ತಾವೆ, ಬ್ಯಾಕ್ಟೀರಿಯಾದಿಂದ ನಮ್ಗೆ ಏನೇನು ಲಾಭ ಐತಿ
ಅನ್ನೋದು ಇವಾಗ ಸಂಪೂರ್ಣವಾಗಿ ನಮಗೆ ಮಾಹಿತಿ ಕೊಟ್ಟಕ್ಕೆ ಧನ್ಯವಾದಗಳು ಚೌರಡಿ ಸರ್, ನಮಸ್ಕಾರ. ಹಿರೇಮಠ ಸರ್, ಧನ್ಯವಾದಗಳು.